ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100 ನಾವು 20ರಿಂದ 22 ಸೀಟ್ ಗೆಲ್ತೇವೆ. ಡಾಕ್ಟರ್ ಸಜ್ಜಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಖಂಡಿತವಾಗಿ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲ ಕಡೆ ಅವರ ಪರವಾದಂಥ ಅಲೆ ಇದೆ. ವಾತಾವರಣ ತುಂಬ ಅನುಕೂಲಕರವಾಗಿರೋದರಿಂದ ವಿಧಾನ ಪರಿಷತ್ತಿಗೆ ಹೆಚ್ಚು ಸೀಟನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ರಘುಪತಿ ಭಟ್ರು ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ರು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಆದರೂ ಹಠ ಮಾಡಿ ನಿಂತಿದ್ದಾರೆ. ಜನ ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋ ವಿಶ್ವಾಸ ನನಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರ ಸಾವು ಆತ್ಮಹತ್ಯೆ. ಚಂದ್ರಶೇಖರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಬಹಳ ಅಹಿತಕರವಾದ ಘಟನೆ ಅದು ಆಗಬಾರ್ದಾಗಿತ್ತು. ಅವ್ರು ಯಾರ್ಯಾರ್ದೋ ಕೆಲವರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಕೊಟ್ಟಿದ್ದಾರೆ. ಯಾರವ್ರ ಹೆಸರು ಹೇಳಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಸಚಿವರು ಡಿಮ್ಯಾಂಡ್ ಮಾಡ್ತಿರೋದು ಎಲ್ಲ ನಾಯಕರು, ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಕೊಡಬೇಕಂತ ಹೇಳಿ. ಯಾಕಂದ್ರೆ ಅವರು ಭ್ರಷ್ಟಾಚಾರ ಆಗಿದೆ ಅಂತ ಸರ್ಕಾರದಲ್ಲಿ. ಅವರ ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ. ಅವರೇ ವಾಲಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100 ನಾವು 20ರಿಂದ 22 ಸೀಟ್ ಗೆಲ್ತೇವೆ. ಡಾಕ್ಟರ್ ಸಜ್ಜಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಖಂಡಿತವಾಗಿ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲ ಕಡೆ ಅವರ ಪರವಾದಂಥ ಅಲೆ ಇದೆ. ವಾತಾವರಣ ತುಂಬ ಅನುಕೂಲಕರವಾಗಿರೋದರಿಂದ ವಿಧಾನ ಪರಿಷತ್ತಿಗೆ ಹೆಚ್ಚು ಸೀಟನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ರಘುಪತಿ ಭಟ್ರು ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ರು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಆದರೂ ಹಠ ಮಾಡಿ ನಿಂತಿದ್ದಾರೆ. ಜನ ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋ ವಿಶ್ವಾಸ ನನಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರ ಸಾವು ಆತ್ಮಹತ್ಯೆ. ಚಂದ್ರಶೇಖರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಬಹಳ ಅಹಿತಕರವಾದ ಘಟನೆ ಅದು ಆಗಬಾರ್ದಾಗಿತ್ತು. ಅವ್ರು ಯಾರ್ಯಾರ್ದೋ ಕೆಲವರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಕೊಟ್ಟಿದ್ದಾರೆ. ಯಾರವ್ರ ಹೆಸರು ಹೇಳಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಸಚಿವರು ಡಿಮ್ಯಾಂಡ್ ಮಾಡ್ತಿರೋದು ಎಲ್ಲ ನಾಯಕರು, ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಕೊಡಬೇಕಂತ ಹೇಳಿ. ಯಾಕಂದ್ರೆ ಅವರು ಭ್ರಷ್ಟಾಚಾರ ಆಗಿದೆ ಅಂತ ಸರ್ಕಾರದಲ್ಲಿ. ಅವರ ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ. ಅವರೇ ವಾಲಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.